ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕಲರ್ಸ್ ಕನ್ನಡದ ಅಗ್ನಿಸಾಕ್ಷಿ ಧಾರಾವಾಹಿಯ ಇಂದಿನ ಮಹಾಸಂಚಿಕೆಯಲ್ಲಿ ರಾಜು ಯುವಿ ಸಾಕ್ಷಿಗೆ ಪ್ರಪೋಸ್ ಮಾಡಲು ಹೂಡಿದ ದೊಡ್ಡ ಸರ್ಪ್ರೈಸ್ ಪ್ಲ್ಯಾನು ಹೇಗೆ ಉಲ್ಟಾ ಆಯಿತು, ರಾಜು ಸಾಕ್ಷಿ ಡೇಟಿಂಗ್ ವಿಷಯ ಕೇಳಿ ಅಗ್ನಿ ಹೇಗೆ ಭಾವುಕನಾದ ಎನ್ನುವ ಸಂಪೂರ್ಣ ಕಥೆಯ ಸುದೀರ್ಘ ವಿವರ ಇಲ್ಲಿದೆ. ಸಂಸ್ಥೆಯ ಅಪ್ಡೇಟ್ ಪ್ರಕಾರ ರೇವತಿಯವರು ಮನೆಯ ಮುಂದೆ ಬಂದು ನಿಂತ ರಾಜು ಕಳಿಸಿದ ಕಾರನ್ನು ನೋಡಿ ಇದು ಅತಿಥಿಗೋಸ್ಕರ ಯುವಿ ಕಳಿಸಿರೋ ಕಾರು ಎಂದು ತಿಳಿದು ಜೋರಾಗಿ ಅತಿಥಿಯನ್ನು ಕರೆಯುತ್ತಾರೆ. ಖುಷಿಯಿಂದ ಬಂದ ಅತಿಥಿಯನ್ನು ನೋಡಿ ಮನೆಯವರೆಲ್ಲ ಸಂಭ್ರಮಿಸುತ್ತಿರುವಾಗ ಅಗ್ನಿ ಅಲ್ಲಿಗೆ ಬಂದು, ಚಿಕ್ಕಪ್ಪ, ನಮ್ಮ ಪುಟ್ಟಿಗೆ ದೃಷ್ಟಿ ಆಗೋ ಥರ ಇದೆ, ಮೊದಲು ದೃಷ್ಟಿ ತೆಗಿರಿ ಎಂದು ತಮಾಷೆ ಮಾಡ್ತಾನೆ. ನಂತರ ಅತಿಥಿ ಸಾಕ್ಷಿಯನ್ನು ರೂಮ್ಗೆ ಕರ್ಕೊಂಡು ಹೋಗಿ ತನಗೆ ಸಹಾಯ ಮಾಡಲು ಕೇಳಿದಾಗ ಸಾಕ್ಷಿ, ನಾನು ಕೂಡ ಇವತ್ತು ಒಬ್ಬರ ಜೊತೆ ಡಿನ್ನರ್ಗೆ ಹೋಗ್ತಾ ಇದ್ದೀನಿ ಎಂದು ಹೇಳ್ತಾಳೆ. ಇದನ್ನು ಕೇಳಿ ಅತಿಥಿಗೆ ಶಾಕ್ ಆಗಿ, ರಾಜು ಜೊತೆನಾ ಎಂದು ಕೇಳಿದಾಗ ಸಾಕ್ಷಿ ಎನ್ನುತ್ತಾಳೆ. ಇತ್ತ ರಾಜು ಯುವಿ ಸಾಕ್ಷಿಗೆ ಪ್ರಪೋಸ್ ಮಾಡಲು ರಿಂಗು, ಹೂ, ಗುಚ್ಛ ಹಿಡಿದು ಸಾಕ್ಷಿ ಬರ್ತಿದ್ದಂತೆ ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡಬೇಕು ಎಂದು ಕಾಯುತ್ತಿರುತ್ತಾನೆ. ಕೆಳಗೆ ಬಂದ ಅತಿಥಿಯನ್ನು ನೋಡಿ ಸಾಕ್ಷಿ ದೃಷ್ಟಿ ತೆಗೆಯುತ್ತಾಳೆ. ಈ ವೇಳೆ ಅಗ್ನಿ ಸಾಕ್ಷಿಯನ್ನು ಜೊತೆಗೆ ಕರ್ಕೊಂಡೋಗು ಎಂದು ಹೇಳಿದಾಗ ಅತಿಥಿ ಸಾಕ್ಷಿ ಇವತ್ತು ರಾಜು ಜೊತೆ ಡೇಟ್ಗೆ ಹೋಗ್ತಾ ಇದ್ದಾಳೆ ಎಂದು ಸತ್ಯ ಹೇಳಿ ಬಿಡುತ್ತಾಳೆ. ಇದನ್ನು ಕೇಳಿದ ಅಗ್ನಿಗೆ ಸಿಕ್ಕಾಬಟ್ಟೆ ಶಾಕು ಮತ್ತು ನೋವಾಗುತ್ತದೆ. ಮತ್ತೊಂದೆಡೆ ಸಾಕ್ಷಿ ಮನೆ ಮುಂದೆ ಕಾಯುತ್ತಿದ್ದರೂ ರಾಜು ಕಳಿಸಿದ ಕಾರ್ ಬರುವುದೇ ಇಲ್ಲ. ಈ ಕಡೆ ಅತಿಥಿ ರಾಜು ಕಳುಹಿಸಿದ ಕಾರಿನಲ್ಲಿ ಯುವಿ ಇರೋ ಲೊಕೇಶನ್ಗೆ ಬಂದು ತಲುಪುತ್ತಾಳೆ. ದೂರದಿಂದ ಕಾರ್ ಬರುವುದನ್ನು ನೋಡಿ ಸಾಕ್ಷಿಯೇ ಬಂದಿದ್ದಾಳೆ ಅಂದುಕೊಂಡ ರಾಜು ಉಲ್ಟಾ ತಿರುಗಿ ನಿಂತು ಹಿಂಭಾಗದಿಂದ ಯಾರೋ ಬಂದು ನಿಲ್ಲುತ್ತಿದ್ದಂತೆ ಪಟ್ಟನೆ ತಿರುಗಿ ಐ ಲವ್ ಯು ಎಂದು ರಿಂಗು ಮತ್ತು ಹೂಗುಚ್ಛ ತೋರಿಸ್ತಾನೆ. ಆದರೆ ಅಲ್ಲಿ ನಿಂತಿರುವುದು ಸಾಕ್ಷಿಯಲ್ಲ, ಅತಿಥಿ. ಇದನ್ನು ನೋಡಿ ರಾಜುಗೆ ಸಿಡಿಲು ಬಡಿದಂತಾಗುತ್ತದೆ. ಸುತ್ತಲೂ ಐ ಲವ್ ಯು ಸಾಕ್ಷಿ ಎಂದು ಬೋರ್ಡ್ ಹಾಕಿದ ರಾಜು ತಕ್ಷಣ ಅತಿಥಿಯನ್ನು ಒಂದು ಕಡೆ ಕೂರಿಸಿ ಈವೆಂಟ್ ಮ್ಯಾನೇಜರ್ ಹತ್ತಿರ ಓಡಿ ಹೋಗಿ ಸಾಕ್ಷಿ ಎನ್ನುವ ಹೆಸರಿನ ಬೋರ್ಡ್ಗಳನ್ನು ತಕ್ಷಣ ತೆಗೆಯಿರಿ ಎಂದು ಹೇಳ್ತಾನೆ. ತನ್ನ ಫ್ರೆಂಡಿಗೆ ಫೋನ್ ಮಾಡಿ ರೇಗಿದಾಗ ಅವನು, ನೀನು ಕಳುಹಿಸಿದ ಲೊಕೇಶನ್ ಅತಿಥಿ ಮನೆಯದೇ ಆಗಿತ್ತು, ಅದಕ್ಕೆ ಅಲ್ಲಿಗೆ ಕಾರ್ ಕಳುಹಿಸಿದೆ ಎಂದು ಹೇಳಿದಾಗ ರಾಜುಗೆ ದೊಡ್ಡ ಆಘಾತವಾಗುತ್ತದೆ. ಮುಂದೆ ಏನಾಗುತ್ತೆ ಅನ್ನೋದು ಮುಂದೆ ನೋಡಬೇಕು. ಈ ಕಡೆ ಸಾಕ್ಷಿ ಹತ್ರ ಸೀದಾ ಅಗ್ನಿ ಬರ್ತಾನೆ. ಅಗ್ನಿ ಬಂದಾಗ ನೀನು ಎಲ್ಲಿಗೆ ಹೋಗಬೇಕು ಹೇಳು, ನಾನು ಬಿಡ್ತೀನಿ ಅಂತ ಹೇಳಿದಾಗ ಇಲ್ಲಿ ಪರವಾಗಿಲ್ಲ, ನಾನು ಏನಾದರೂ ಮಾಡ್ಕೊಂಡು ಹೋಗ್ತೀನಿ ಅಂದಾಗ ಇರಲಿ ಬಾ ಪರವಾಗಿಲ್ಲ ಅಂತ ಹೇಳಿ ಈ ಕಡೆ ಅಗ್ನಿ ಸಾಕ್ಷಿನ ಕರ್ಕೊಂಡು ಹೊರಡ್ತಾನೆ. ಆದರೆ ಮುಂದೆ ಈ ಕಡೆ ರಾಜು ಫೋನ್ ಮಾಡಿ ಸಾಕ್ಷಿಗೆ ಅಕಸ್ಮಾತ್ ಸಿಗೋಕ್ಕಾಗಲ್ಲ ಅಂತ ಹೇಳೋದ್ರಿಂದ ಅಗ್ನಿ ಹಾಗೆ ಸಾಕ್ಷಿ ಇಬ್ಬರು ಊಟಕ್ಕೆ ಹೋಗ್ತಾರ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡಬೇಕಾಗಿದೆ. ಹೊಸದಾಗಿ ಯಾರು ಚಾನೆಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.